ನಮ್ಮೆಲ್ಲರಿಗೆ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು ಕೋರುತ್ತಾ, ಈಗಾಗಲೇ ಸೋದರಿ ಚಂದ್ರಕಲಾ ಮೇಡಮ್ ಅವರು ಮತ್ತು ಮುಡಿಬಿ ಸರ್ ಸಾಹಿತಿಗಳು ಮತ್ತು ನಮ್ಮ ಹನುಮಂತ ಒಕ್ಕಳವರು ಎಲ್ಲರೂ ತಮ್ಮ ಅನಿಸಿಕೆಗಳ ಹಂಚ್ಕೊಂಡಿದ್ದಾರೆ. ಇದರ ಬಗ್ಗೆ ಈ ನಮ್ಮ ರಾಷ್ಟ್ರಕೂಟದ ಕೋಟೆದ ಬಗ್ಗೆ ಅನೇಕ ಬಾರಿ ಇಲ್ಲಿ ಈ ಭಾಗದ ಒಬ್ಬ ಶಿಕ್ಷಕನಾಗಿ ಮುಡಿಬಿ ಸರು ಮತ್ತು ಸಾಹಿತಿಗಳಂಥ ವಿಜಯವಾಣಿ ವರದಿಗಾರರಂಥ ಸಿದ್ಧಲಿಂಗಯ್ಯ ಸ್ವಾಮಿಗಳು ಅನೇಕ ಸಲ ಪತ್ರಿಕೆಯಲ್ಲಿ ಈ ನೃಪತುಂಗ ರಾಜನ ಒಂದು ಕೋಟೆ ಇಡೀ ದೇಶಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ಲಿಕ್ಕೆ ಅನೇಕ ಪ್ರಯತ್ನ ಮಾಡಿದ್ದಾರೆ. ಇದ್ರದ್ದು ಕೋಟೆ ಪುನರ್ ರಚನೆ ಆಗಬೇಕು, ಒಂದು ಪ್ರವಾಸ ತಾಣ ಆಗಬೇಕು ಅನ್ನೋಂಥದ್ದು ಅವ್ರ ಕನಸಿದೆ. ಆ ಕನಸು ಬರುವಂಥ ದಿನದಲ್ಲಿ ಈಡೇರ್ತದ. ತಮ್ಮ ಪ್ರಯತ್ನಕ್ಕೆ ಯಾರದೇ ಪ್ರಯತ್ನ ಪ್ರಯತ್ನಕ್ಕೆ ಫಲ ಸಿಗ್ತದ. ಈಗಾಗಲೇ ಕರ್ನಾಟಕ ರಾಜ್ಯದ 2013 ಇಸ್ವಿಯಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇತ್ತು, ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯರ ಆ ಸಚಿವ ಸಂಪುಟದಲ್ಲಿ ನಮ್ಮ ಭಾಗದ ಶಾಸಕರು ಅವಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದಾಗ ಈ ಕೋಟೆ ಪುನರ್ರಚನೆ ಮಾಡೋ ಸಲುವಾಗಿ 5 ಕೋಟಿ ರೂಪಾಯಿ ಆಗಿನ ಸರ್ಕಾರದಲ್ಲಿ ಕೊಟ್ಟರು. ಮತ್ತು 1.5-2 ಕೋಟಿ ರೂಪಾಯಿ ಮತ್ತೆ ಕೊಟ್ಟರು. ಈಗ 2023ರಲ್ಲಿ ಏನು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರದ ಸರ್ಕಾರ ಆದಾಗ ನಮ್ಮ ಭಾಗದ ಶಾಸಕರು ಮತ್ತೆ ಸಚಿವರಾಗಿದ್ದಾರೆ. ಅವ್ರಿಗೆ ಈಗಾಗಲೇ 6,22,00,000 ರೂಪಾಯಿ ಮತ್ತೆ ಬಜೆಟ್ ಕೊಟ್ಟಿದ್ದಾರೆ. ಈ ಟೆಂಡರ್ನೂ ಮುಗಿದಿದೆ. ಕೆಲವೇ ಒಂದು 10-15 ದಿವಸದಲ್ಲಿ ಮತ್ತೆ ಕೆಲಸ ಇಲ್ಲಿ ಪ್ರಾರಂಭ ಆಗ್ತದ. ಈ ಕೋಟೆಗೆ ನಾವೆಲ್ಲರೂ ಗ್ರಾಮಸ್ಥರನ್ನು ಕೈ ಜೋಡಿಸ್ತೀವಿ ಇದಕ್ಕೆ ಡೆವಲಪ್ಮೆಂಟ್ ಸಲುವಾಗಿ. ತಾವು ಹೇಳ್ದಂಗೆ ಇಲ್ಲೇನು ಶೌಚಾಲಯಕ್ಕೆ ಬರ್ತಾರ ಜನರಿಗೆ, ನಾವು ಅವೇರ್ನೆಸ್ ತರೋಂಥ ಪ್ರಯತ್ನ ಮಾಡ್ತೀವಿ ಅನ್ನೋಂಥ ಮಾತು ಹೇಳ್ತೀನಿ. ಯಾಕಂದರೆ ನಮ್ಮ ಹನುಮಂತ ಹೇಳ್ದ, ರಾಜಕೀಯ ನೆಲೆ ಕೊಟ್ಟದ್ದು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಸಮಸ್ತ ರಾಜ್ಯದ ಜನತೆಗೆ ಅವರ ಕೊಡುಗೆ ಅಪಾರವಾಗಿರ್ತದ. ಈ ಭಾಗದ ಜನರಿಗೆ ಸೇಡಂ ತಾಲೂಕಿನ ಭಾಗದ ಜನರು ಅವರಿಗೆ ಏನು ಆಶೀರ್ವಾದ ಕೊಟ್ಟಿದ್ದಾರ, ಆ ಆಶೀರ್ವಾದ ಋಣ ತೀರಿಸೋಂಥ ಕೆಲಸ ಅವರು ಸತತವಾಗಿ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತು ಹೇಳುತ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಜೈ ಹಿಂದ್. ಅದು ಇದು ತೋರಿ.